ಇನ್ನು ಕಿಡ್ನಿ ಸ್ಟೋನ್ ಆಗುವಂತಹ ಸಂಭವ ಕೂಡ ತುಂಬ ಕಡಿಮೆ ಇರುತ್ತೆ. ನಾವು ಹೆಚ್ಚೆಚ್ಚು ಬೆವರಿದಾಗ ಏನಾಗುತ್ತೆ, ನಮಗೆ ಬಾಯಾರಿಕೆ ಕೂಡ ಜಾಸ್ತಿ ಆಗುತ್ತೆ, ನಾವು ಹೆಚ್ಚೆಚ್ಚು ನೀರು ಕೂಡ ಕುಡಿತೀವಿ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ಮನೆಮದ್ದು ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಾನಸ. ಕೆಲವೊಬ್ಬರಿಗೆ ತುಂಬಾ ಬೆವರು ಬರ್ತಾ ಇರುತ್ತೆ ಅಲ್ವಾ, ಆದರೆ ಇನ್ನು ಕೆಲವೊಬ್ಬರಿಗೆ ಅಷ್ಟಾಗಿ ಬೆವರು ಬರೋದಿಲ್ಲ. ಆದರೆ ನಾವು ತುಂಬ ಬೆವರೋದ್ರಿಂದ ಅಥವಾ ಒಂದು ನಾರ್ಮಲ್ ಆಗಿ ಅದು ಬೆವರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಪ್ರಯೋಜನಗಳು ಇವೆ ಅಂತಲೇ ಹೇಳಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಾರ್ಮಲ್ ಆಗಿ ಬೆವರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಸಿಗ್ತವೆ ಇದರಿಂದಾಗಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ನಾವು ಬೆವರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಥವಾ ಕಲ್ಮಶಗಳು ಹೊರಗೆ ಹೋಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಟಾಕ್ಸಿನ್ಸ್ ನಮ್ಮ ದೇಹದಿಂದ ಬೇರೆ ಬೇರೆ ರೀತಿಯಲ್ಲಿ ಹೊರಗೆ ಹೋಗುತ್ತೆ ಅಲ್ವಾ, ಅದರ ಒಂದು ರೂಪ ಅಂತ ಹೇಳಿದರೆ ಬೆವರೋದು. ಸೊ ಬೆವರೋದ್ರಿಂದ ಕೂಡ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನು ಕಿಡ್ನಿ ಸ್ಟೋನ್ ಆಗುವಂತಹ ಸಂಭವ ಕೂಡ ತುಂಬ ಕಡಿಮೆ ಇರುತ್ತೆ. ನಾವು ಹೆಚ್ಚೆಚ್ಚು ಬೆವರಿದಾಗ ಏನಾಗುತ್ತೆ, ನಮಗೆ ಬಾಯಾರಿಕೆ ಕೂಡ ಜಾಸ್ತಿ ಆಗುತ್ತೆ, ನಾವು ಹೆಚ್ಚೆಚ್ಚು ನೀರು ಕೂಡ ಕುಡಿತೀವಿ. ಇದರಿಂದಾಗಿ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಆಗುವ ಸಂಭವ ತುಂಬಾ ಕಡಿಮೆ ಇರುತ್ತೆ. ಇನ್ನು ನಾವು ಬೆವರೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಬೆವರಿದಾಗ ಏನಾಗುತ್ತೆ, ನಮ್ಮ ಚರ್ಮದಲ್ಲಿ ರಂಧ್ರಗಳು ಅಥವಾ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಇದರಿಂದಾಗಿ ಕೊಳೆಯೆಲ್ಲ ಹೊರಗೆ ಹೋಗೋದಕ್ಕೆ ಕೂಡ ಸಹಾಯ ಆಗುತ್ತೆ. ಸೊ ಇದೊಂದು ನ್ಯಾಚುರಲ್ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತಲೇ ಹೇಳಬಹುದು. ಇನ್ನು ನಮ್ಮ ದೇಹದಿಂದ ಬೆವರು ಹೊರಗಡೆ ಹೋದಾಗ ಏನಾಗುತ್ತೆ, ದೇಹದಲ್ಲಿರುವ ಟಾಕ್ಸಿನ್ಸ್ ಹೊರಗೆ ಹೋಗೋದ್ರ ಜೊತೆಯಲ್ಲಿ ನಾವು ಹೆಚ್ಚೆಚ್ಚು ನೀರು ಕೂಡ ಕುಡಿತೀವಿ. ಇದರಿಂದಾಗಿ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನು ತುಂಬ ಜನರಿಗೆ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಅಂತ ಹೇಳಿದರೆ, ದೇಹದ ಉಷ್ಣತೆ ತುಂಬಾ ಜಾಸ್ತಿ ಆಗುತ್ತೆ. ಕೆಲವೊಂದು ಸರಿ ನಾವು ಒಂದೇ ಥರ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದೆಲ್ಲ ಆಗುತ್ತೆ. ಆದರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಬೆವರುವಿಕೆ ಅನ್ನೋದು ತುಂಬಾ ಒಂದು ಒಳ್ಳೆಯ ನ್ಯಾಚುರಲ್ ಪ್ರಾಸೆಸ್ ಅಂತ ಹೇಳಬಹುದು. ನಾವು ನಾರ್ಮಲ್ ಆಗಿ ಬೆವರೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ, ಉಷ್ಣ ಹೊರಗೆ ಹೋಗೋದಕ್ಕೆ ಇದು ಸಹಾಯ ಆಗುತ್ತೆ. ದೇಹವನ್ನು ತಂಪಾಗಿಡೋದಕ್ಕೆ ಕೂಡ ಇದೊಂದು ಒಳ್ಳೆಯ ಹೆಲ್ಪ್ ಆಗುವಂತಹ ಪ್ರಾಸೆಸ್ ಅಂತ ಹೇಳಬಹುದು. ಇನ್ನು ನಾವು ನಾರ್ಮಲ್ ಆಗಿ ಬೆವರ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿನ ಇಮ್ಯೂನ್ ಸಿಸ್ಟಮ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗೋದಕ್ಕೆ ಅಥವಾ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಇದು ತುಂಬಾ ಸಹಾಯ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಬೆವರೋದು ಅಂದಾಕ್ಷಣ ತುಂಬ ಬೆವರೋದು ಅಂತ ಅಲ್ಲ, ತುಂಬ ಬೆವರೋದು ಕೂಡ ಕೆಲವೊಂದು ಸರಿ ನಮಗೆ ಸುಸ್ತು, ನಿಶಕ್ತಿ, ಆಯಾಸ ಇದೆಲ್ಲದಕ್ಕೂ ಕೂಡ ಕಾರಣ ಆಗಬಹುದು. ಸೊ ನಾರ್ಮಲ್ ಆಗಿ ಬೆವರೋದ್ರಿಂದ ಇಷ್ಟೆಲ್ಲ ಆರೋಗ್ಯದ ಪ್ರಯೋಜನಗಳು ಇವೆ ಅಂತಲೇ ಹೇಳಬಹುದು. ಬೆವರೋದ್ರಿಂದ ಕೂಡ ಎಷ್ಟೆಲ್ಲ ಪ್ರಯೋಜನಗಳು ಇವೆ ಅನ್ನೋದನ್ನು ನೋಡಿದ್ರಿ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.